ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ಮಾರ್ನಿಂಗ್ ಇವ್ರ ಮನೆಯಲ್ಲೇ ನಾನು ಇದನ್ನೆಲ್ಲರಿ ಬೆಳಗ್ಗೆ ಎದ್ದೆ 7 ಗಂಟೆ ಆಗಿತ್ತು. ಎದ್ದು ಹಾಗೆ ಇಲ್ಲಿ ನೋಡ್ರಿ, ಹುಡುಗರು ಇನ್ನೂ ಮಕ್ಕೊಂಡವು. ಅವರು ಸ್ವಲ್ಪ ಲೇಟಾಗಿ ಹೇಳ್ತಾರೇನ್ರಿ, ಅದಕ್ಕೆ ಹುಡುಗರದೊಂದು ವ್ಯೂ ಮಾಡ್ಕೊಂಡು ಹಾಗೆ ಅವ್ರ ಹಿತ್ಲಿಗೆ ಬಂದೆ. ನೋಡ್ರಿ, ಹಿತ್ಲಲ್ಲಿ ಏನೇನು ಆಗ್ತಾಯಿದೆ ಏನೇನಿಲ್ಲ ಅಂತ ನೋಡೋಕ್ಕೆ. ಅಕ್ಕಿ ನಮ್ಮ ಮಗಳು ರಾಣಿ ಎಲ್ಲ ಕೋಳಿಗಳನ್ನೆಲ್ಲ ಮತ್ತು ಗೂಡಿನಿಂದ ಹೊರಗೆ ಬಿಟ್ಟಿದ್ಲು ರೀ. ಅವೆಲ್ಲ ಹೊರಗೆ ಅಡ್ಡಾಡ್ಕೊಂಡು ಆಹಾರವನ್ನು ಸೇವನೆ ಮಾಡ್ತಾಯಿದ್ದಾವೆ ನೋಡ್ರಿ. ಅಕ್ಕಿ ಕಾಳೆಲ್ಲ ಏನು ಹಾಕಿದ್ದಾರೆ, ಜೋಳದ ನುಚ್ಚದು ತಿಂತಾ ಇದ್ದಾವ್ರಿ ಎಲ್ಲ. ಆಗ್ತಾನೆ ಸೂರ್ಯ ಉದಿಸ್ತಾ ಇದ್ದಾನೆ ನೋಡ್ರಿ. ಅದೊಂದು ಅವ್ರ ಮನೆ ಕಡೆಯಿಂದ ಒಂದು ವಿಡಿಯೋ ಮಾಡಿಕೊಂಡೆ. ನೋಡ್ರಿ, ನಮ್ಮ ಮಗಳು ಎಷ್ಟೊಂದು ಕೋಳಿ ಸಾಕಿದಾಳೆ. ಹಳ್ಳಿ ಊರಾಗ ಕೋಳಿ ಸಾಕ್ಕೊಂಡಿದ್ರೆ ಎಷ್ಟೊಂದು ಲಾಭ ಇರ್ತದಲ್ರಿ. ಹಳ್ಳಿ ಊರಾಗಿದ್ರು ಒಂದು ಆರಾಮ ಕೋಳಿ ಫಾರ್ಮ್ ತಗೊಂಡು ಆರಾಮ್ ಲಾಭ ಆಗ್ತದ್ರಿ. ತತ್ತಿನೂ ಇಡ್ತಾವ್ರಿ ಅವ ಕೋಳಿಗಳು. ತತ್ತಿನೂ ಯೂಸ್ ಮಾಡ್ಕೋಬೋದು, ಕೋಳಿನೂ ಯೂಸ್ ಮಾಡ್ಕೋಬೋದು ರೀ. ನೋಡ್ರಿ, ನಿಂದು ತೆಗಿತಂತಳಿ. ನಮ್ಮಲ್ಲಿ ಬೆಕ್ಕನ್ ಸಾಕ್ಬೇಕಂದ್ರ ಹಿಂಗೆ ಹೊರಗೆ ಹೋಗಕ್ಕೆ ಜಾಗ ಇಲ್ರಿ ಅವಕ್ಕೆ. ಅಲ್ಲೇ ಒಳಗೆ ಅಪಾರ್ಟ್ಮೆಂಟ್ ಸುತ್ತಾಡ್ಬೇಕಾಕತ್ಲ. ಏನಾರ ಗಲೀಜಾಗಲಿ ಏನಾರ ಮಾಡಲಿ ಬಾಜು ಮತ್ತು ಇದು ತೆಗಿತಾರ್ರಿ. ಅದಕ್ಕೆ ನಾನು ಕರಿಸಿ ಹಾಕ್ಕೊಂಡು ನಡೀತೀವಿ. ನಡೀತದೆ ಅಲ್ಲ. ಚಹಾ ಕುಡಿಯಕತ್ತಾರ ರಾಣಿ. ಪ್ರೀತಿ ಇಲ್ಲ ಸರಿ, ಈ ಕುಡಿಯತ್ತಾವ ಪ್ರೀತಿ. ಇವ್ರ ಮನೆಗೆ ಚಹಾ ಎಲ್ಲ ಕುಡಿದು ಮತ್ತು ಫ್ರೆಶ್ ಅಪ್ ಆಗಿ ಮತ್ತು ನಮ್ಮ ಫ್ರೆಂಡ್ ಮೀನಾಕ್ಷಿ ಅಂತಿದ್ಲು ರೀ, ಹೈಸ್ಕೂಲ್ ಫ್ರೆಂಡ್ ರೀ. ಅಕ್ಕಿನ ಭೇಟಿ ಯಾಕೆ ಬಂದೀನಿ ನೋಡ್ರಿ. ನಮ್ಮ ಫ್ರೆಂಡ್ ಭೇಟಿ ಆದ್ಲು ಅಂತ ಹೇಳಕ್ಕೆ. ನಿನ್ನ ಮೊಬೈಲ್ದಾಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾರ ಬರ್ತಾವ ನನ್ನ ವಿಡಿಯೋಸ್ ಎಲ್ಲ. ನಮ್ಮ ಬೆಸ್ಟ್ ಫ್ರೆಂಡು ಹೈಸ್ಕೂಲಿಂದ ಹಿಡಿದು ಕಾಲೇಜ್ ಮಟ್ಟನೂ ಎಲ್ಲ ಇವಾಗ ಭೇಟಿಯಾಗಿದ್ದೀವಿ ಇಬ್ರು. ಸಪೋರ್ಟ್ ಮಾಡ್ರಿ ನಮಗೂ ಒಂದು ಸ್ವಲ್ಪ. ಈಗ ಅವ್ರ ಮನೆಗಿಂದೆಲ್ಲ ನೀನಿಂದ ಮಾಡ್ಕೊಂಬಂದು ನೀನು ಸ್ವಲ್ಪ ಮಾಡೋದಿತ್ತು. ಎಲ್ಲ ಆಗೈತಿ. ಇದು ತಿನ್ಲಿಕ್ಕೆ ಅಂತ ನಂಗೆ ಸ್ವಲ್ಪ ಚೂಡ ಹಾಕಿ ಕೊಟ್ಟಿದ್ರಿ. ಬಟ್ ಟೈಮ್ ಇರಲಿಲ್ಲ ರೀ. 10 ನಿಮಿಷಕ್ಕೆ ಭೇಟಿ ಆಗಿದ್ರಿ. ಬಸ್ ಬಂತ್ರಿ, ಮೊಮ್ಮಗಳು ಫೋನ್ ಮಾಡ್ಲಿಕ್ಕತ್ತಿದ್ಲು ರೀ. ಮತ್ತು ನಾ ಹಾಗೆ ಬಂದುಬಿಟ್ಟೆ ರೀ. ಅದಕ್ಕೆ ಅದು ಚೂಡ ಸ್ವಲ್ಪ ಕಟ್ಟಿ ಕೊಟ್ಟಾಳ್ರಿ ಆಕಿ ನನಗೆ, ನೀ ಅಲ್ಲೇ ತಿನ್ನು ಅಂಥೇಳಿ.
ನಮ್ಮದು 3 ಮಂದಿ ದಿನ ನಾಷ್ಟ ಆಗಿದ್ದಿಲ್ಲ ರೀ, ಅದಕ್ಕೆ ನಾವು ಫಸ್ಟ್ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದೀವಿ. ನಮ್ಮ ಪ್ರೀತಿದ ಸಿರಿದು ಫಸ್ಟ್ ಬಂತ್ರಿ, ನಮ್ದು ಇನ್ನೂ ಬಂದಿಲ್ಲ. ಆಕೆ ತಿನ್ನಂದ್ರೆ ನಾಚಾಕತ್ತಾಳ್ರಿ, ನಮ್ಮನ್ನು ಬಿಟ್ಟು ತಿನ್ನಕ್ಕೆ ವಾಲೆ ಅನ್ನತ್ತ. ಪ್ರೀತಿಯವ್ರದ್ದು ಮಸಾಲೆ ದೋಸೆ ಬಂತು. ಅವರು ಬ್ಯಾಟಿಂಗ್ ಶುರು ಮಾಡ್ತಾರೆ ಈಗ. ಮೂರು ಮಂದಿ ನಾಷ್ಟ ಮಾಡಿ ಇಲ್ಲಿ ಚೆನ್ನಮ್ಮನ ವಾಡಿ ನೋಡಕ್ಕೆ ಬಂದೆ ನೋಡ್ರಿ. ಕಿತ್ತೂರು ಚೆನ್ನಮ್ಮನ ವಾಡೆ ರೀ, ಕಿತ್ತೂರೊಳಗೆ ಐತಲ್ರಿ. ಇಲ್ಲಿ ಕಿತ್ತೂರು ಕೋಟೆ ಆವರಣದೊಳಗೆ ರೀ ಅವೆಲ್ಲ ಹಿಂದಿನ ಕಾಲದ ಚೆನ್ನಮ್ಮ ಅವರೆಲ್ಲ ಯುದ್ಧ ಆಡ್ಬೇಕಾದ್ರೆ ಏನೇನು ಉಪಯೋಗ ಮಾಡ್ತಾಯಿದ್ರು ಅದೆಲ್ಲ ಐತೆ ರೀ. ಅದನ್ನು ನೋಡಕ್ಕಂತ ನಾವಿಲ್ಲಿ ಬಂದೀವಿ ರೀ. ಚಲೋ ಐತ್ರಿ ಒಳಗೆ, ಬಟ್ ಅಲ್ಲಿ ವಿಡಿಯೋ ಮಾಡಿಸ್ಕೊಡ್ಲಿಲ್ಲ ರೀ. ಒಂದು ಕಡೆ ಹೊರಗಿಂದಷ್ಟೇ ಎಲ್ಲ ವಿಡಿಯೋ ಮಾಡ್ಕೊಂಡಿವ್ರಿ ನಾವು. ಮೊದ್ಲಿನ ಕಾಲದಗಳು ನಾಣ್ಯ, ಬ್ಯಾಗ, ಹೌದಾ, ಬಂದೂಕ ಎಲ್ಲ ಅದಾವಂಟಿ. ಈಗ ಇದು ಮಾಡಲ್ಲವ್ರ ಎಲ್ಲ ಜಾತಿಗೆ ಉತ್ಸಾಹ. ಪ್ರೀತಿ ಸಿರಿ ಹಿಂದಿಂದ ಹೋಗ್ತಾಳಕ್ಕೆ. ವಿಡಿಯೋರ್ ಮಾಡಿಸ್ಕೊಡ್ತಾರೆ ಇಲ್ಲಿ, ಮಾಡ್ಕೊತ ಹೊಂಟೇವು ನಾವು ಹುಚ್ಚರ್ಗತ್ಲೆ. ಬಂದ್ ಮಾಡಂತಿಲ್ಲ ಮನೆಗೆ ಒಳಗೆ. ನಾ ಕೊಡ್ತೀನಿ ತಡಿ ಬನ್ನಿ. ಅಲ್ಲಿ ಟಿಕೆಟ್ ತೆಗೆದು ಒಬ್ಬೊಬ್ಬರಿಗೆ 10 ರೂಪಾಯಿ ತೊಗೊಂಡ್ರಿ. ಒಳಗೆ ಹೋಗಿ ಹಿಂದಿನ ಕಾಲದಲ್ಲಿ ಕಿತ್ತೂರು ಚೆನ್ನಮ್ಮ ಅವರು ಯೂಸ್ ಮಾಡ್ತಾಯಿದ್ದ ಎಲ್ಲ ಕತ್ತಿಗಳು, ಆಮೇಲೆ ಉಕ್ಕಿನ ಕವಚ ರೀ, ಆಮೇಲೆ ಅವ್ರ ಹಳೆ ಕಾಲದೊಳಗೆ ಏನೇನು ದೇವರುಗಳು ಇದ್ದು ಎಲ್ಲ ಇತ್ತು ರೀ ಒಳಗೆ. ಬಟ್ ಅದು ವಿಡಿಯೋ ಮಾಡಿಸ್ಕೊಡ್ಲಿಲ್ಲ ರೀ. ನಾವೆಲ್ಲ ನೋಡಿ ಬಂದೀವಿ ರೀ. ಬಂದು ಇಲ್ಲಿ ಹೊರಗಡೆ ಇದು ಕಿತ್ತೂರು ಚೆನ್ನಮ್ಮದ ಒಂದು ಮೂರ್ತಿ ಇತ್ತು ರೀ, ಅದೊಂದು ವಿಡಿಯೋ ಮಾಡ್ಕೊಂಡ್ವಿ. ಇದು ಒಂದು ದೇವಿ ಮೂರ್ತಿ ಇದೆ ನೋಡ್ರಿ, ಇದು ಒಂದು ಇಟ್ಟಿದ್ದು ರೀ, ಅದನ್ನೊಂದು ಮಾಡ್ಕೊಂಡಿವಿ ರೀ. ನೋಡ್ರಿ ಎಲ್ಲರೂ ಚೆನ್ನಮ್ಮನ ಕೋಟೆ ನೋಡಕ್ಕೆ ಬಂದೀವ್ರಿ ನಾವೀಗ. ಫಸ್ಟ್ ಟೈಮ್ ಬಂದೇನಿ ರೀ ನಾನು ನೋಡೋಕ್ಕೆ. ಅದಕ್ಕೆ ಏನೇನು ಸಾಧ್ಯ ಅಷ್ಟೆಲ್ಲ ಮಾಡ್ಕೊಂಡೀನಿ ವಿಡಿಯೋ. ಅಲ್ಲಿ ಒಳಗೆ ಹೋಗಿದ್ವಿ. ಈಗ ಹಿಂದಿನ ಕಾಲದೆಲ್ಲ ರಾಜರು ಹಾಕೋತಿದ್ದ ಡ್ರೆಸ್ಸು, ಕತ್ತಿ, ಆಮೇಲೆ ಅವೆಲ್ಲ ದೇವ್ರುಗಳು. ಬಟ್ ಅಲ್ಲಿ ವಿಡಿಯೋ ಮಾಡಿಸ್ಕೊಡ್ಲಿಲ್ಲ ರೀ. ಇಲ್ಲಿ ಹೊರಗಡೆ ಎಷ್ಟು ಕಾಣ್ತಿದೆ ಅಷ್ಟು ನಾನು ಮಾಡ್ಕೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ರೀ. ಹೇಳಕತ್ತಾರ ವಿಡಿಯೋ ಮಾಡಿಸ್ತಾರೆ ಇಲ್ಲಿ ನೋಡಿದ್ರೆ. ಒಂದು ತರಕಾರಿ ಸೋಸಿದಂತ ತ್ಯಾಜ್ಯ ಮತ್ತು ಹಣ್ಣು ಹಂಪಲು ನಮ್ಮ ಮಕ್ಕಳಿಗೆ ಯೂಸ್ ಮಾಡ್ಕೊಂಡಿದ್ರೆ ಹಣ್ಣು ಹಂಪಲು ಏನು
ಸ್ಟೇಟಸ್ನಾಗ ಬಿಡ್ತಿರ್ಲ ಇದು ದೇವ್ರು ಇದನ್ನಂತೆ ನಮ್ಮೂರಿಗೆ ಅದಕ್ಕೆ ಬಂದು ಕೊಟ್ಟಾರಲ್ಲ ಈ ಸೈಡ್ ಒಂದು ಅಲ್ಲಿ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ಮುಂದೆ ಹಂಗೆ ಕೋಟೆ ನೋಡ್ತಾ ಹೋಗ್ತಾ ಇದ್ದೀವಿ ನೋಡ್ರಿ ನಿಮಗೂ ತೋರಿಸ್ತಾ ಇದ್ದೀವಿ ರೀ ಬನ್ನಿ ನೋಡೋಣ ಹಂಗೆ ಹಳೆ ಕಾಲದೆಲ್ಲ ಹೆಂಗಿತ್ತು ಕೋಟೆ ಅವ್ರದ್ದೆಲ್ಲ ಯಾವ್ಯಾವ್ದು ಕೋಣೆ ಇತ್ತು ಏನೇನು ಥರ ಯೂಸ್ ಮಾಡ್ತಾಯಿದ್ರು ಅಲ್ಲೆಲ್ಲ ಪ್ರತಿಯೊಂದು ಬರೆದು ಹಚ್ಚಿದ್ದಾರೆ ರೀ ಬಟ್ ಅದು ಎಲ್ಲ ಸ್ವಲ್ಪ ಕೋಟೆ ಎಲ್ಲ ಒಡೆದಿದ್ದಾವ್ರಿ ಅವೆಲ್ಲ ಕಲ್ಲಿನ ಕೋಟೆಗಳು ಮೊಮ್ಮಕ್ಕಳು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ದುಡಿ ಹೋಗ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನು ಎಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ ನಮಗೆ ಇಲ್ಲಿ ರೀಲ್ಸ್ ಮಾಡೋಕ್ಕೆ ಚಲೋ ಇದೆ ಜಾಗ ಅಂತ ಹೇಳಿ ಆಕಿ ನಮ್ಮ ಮೊಮ್ಮಗಳು ಹೇಳ್ಕೊಟ್ಲ ರೀ ಐಡಿಯಾ ಪ್ರೀತಿ ಅದ್ರ ಥರ ನಾವು ಎಲ್ಲ ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೇವೆ ರೀ ಇಬ್ಬರು ಮೊಮ್ಮಕ್ಕಳ ಜೋಡಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ ಒಂದು ರೀಲ್ಸ್ ಆದರೂ ಆಗುತ್ತೆ ಅಂಥೇಳಿ ಈ ಪ್ಲೇಸ್ ಚೆನ್ನಾಗಿತ್ತು ರೀ ಅದ್ರ ಸಲುವಾಗಿ ಮತ್ತು ಆಕಿನೂ ಸಿರಿನೂ ಜೊತೆ ಮತ್ತು ಪ್ರೀತಿದು ಜೊತೆ ವಿಡಿಯೋ ಮಾಡ್ಕೊಂಡೇನಿ ನೋಡ್ರಿ ಜಾಸ್ತಿ ಏನು ರೀಲ್ಸ್ ಮಾಡೋಕ್ಕಾಗಲಿಲ್ಲ ರೀ ಮಾಡೋಣ ಅಂತಿತ್ತು ರೀ ಬಟ್ ಟೈಮೇ ಸಾಲಿಲ್ಲ ರೀ ಇವತ್ತು ಒಂದು ದಿವ್ಸ ಇರು ಅಂದರಿ ಅವರು ನನಗೆ ಏನಾಯ್ತಂದ್ರೆ ಬೇಡ ಸಾಕು ಒಂದು ದಿವಸ ಮತ್ತು ಇನ್ನೊಂದು ಸರಿ ಬರೋಣ ಅಂತೇಳಿ ಬಂದೆ ಯಾಕಂದರೆ ಬಿಸಿಲು ಭಾಳ ಇತ್ತು ರೀ ಬಿಸಿಲಿಗೆ ಸ್ವಲ್ಪ ತ್ರಾಸ ಆಗ್ತಾಯಿತ್ತಲ್ಲ ಹಾಗೆ ಜಸ್ಟ್ ಹಾಗೆ ವಿಡಿಯೋ ಅಷ್ಟೇ ಮಾಡ್ಕೊಂಡೇನು ನೋಡಿ ಹಿಂಗೆ ಹೋಗೋಣ ಸೀಕ್ರೆಟ್ ಡಿಸ್ಕಷನ್ ರೂಮ್ ಇದು ರೆಸ್ಟ್ ರೂಮ್ ಬಿಸಿಲಲ್ಲಿ ಭಾಳ ಅಡ್ಡಾಡ್ರಿ ಇಲ್ಲಿ ಒಂದು ಸ್ವಲ್ಪ ಗಿಡದ ನೆರಳು ಸ್ವಲ್ಪ ತಂಪು ಅನ್ನಿಸ್ತಾ ಇತ್ತು ಅದಕ್ಕೆ ಇಲ್ಲಿ ಬಂದು ಮತ್ತು 3 ಮಂದಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಪಡೆದು ಹೋಗೋಣ ಅಂತ ಇಲ್ಲಿ ಬಂದೀವಿ ರೀ ಇದೆಲ್ಲ ಹಿಂದೆ ಎಲ್ಲ ಬ್ಯಾಕ್ ಇದೆಲ್ಲ ಸಿಂಡಿ ಚೋಲ ಅನ್ಸಾಕ್ತಿತ್ತು ರೀ ಅದಕ್ಕೆ ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹಂಗೆ ಎಲ್ಲ ವಾಡೆ ಐತಲ್ರಿ ಫುಲ್ ಎಲ್ಲ ಕಲ್ಲಿಂದ ಎಲ್ಲ ಕೋಟೆ ಕಾಣಿಸ್ತಾ ಇರ್ತದೆ ರೀ ಬಿಸಿಲಪ್ಪ ಬರ್ತಿ ಬಿಸಿಲು 12 ಗಂಟೆಗೆ ಅಡ್ಡಾಡಕತ್ತೀವಿ ನೋಡ್ರಿ 12:30 ತನಕ ಅಲ್ಲೇ ಬಿಸಿಲಾಗ ತಿರ್ಗಾಡಿ ರಗಡಾಗಿತ್ತು ರೀ 3 ಮಂದಿಗೆ ಆದರೂ ಅದು ನೋಡೋ ಸಲ ಹಂಗೆ ಅಡ್ಡಾಡಕತ್ತೀವಿ ರೀ
ಬಂದಿದೆಲ್ಲ ನಮ್ಮದು ಸ್ವಲ್ಪ ಭಾಳ ತಗೋ. ಬಿಸಿಲಾಗ ಅಡ್ಡಾಡಿ ಬಂದು ಎಲ್ಲ ತಿರುಗಾಡಿ ಬಂದು ಫಸ್ಟ್ ಕೋಲ್ಡ್ ವಾಟರ್ ತೊಗೊಂಡಿವ್ರಿ 3 ಮಂದಿ ಸೇರಿ. ಫಸ್ಟ್ ನೀರು ಕುಡ್ದೀವ್ರಿ. ಆಮೇಲೆ ನಮಗೇನು ಬೇಕೋ ಅದು ಐಸ್ ಕ್ರೀಮ್ ತಿನ್ನೋಣ, ಏನಾದರೂ ಜ್ಯೂಸ್ ಕೊಡೋಣ ಅಂತೇಳಿ ಐಸ್ ಕ್ರೀಮ್ ಅಂಗಡಿ ಬಂದೆ ನೋಡ್ರಿ. ಅಡ್ಡಾಡಿ ಬಿಸಿಲಾಗ ನೀರು ಕುಡಿಯಾಕತ್ತೀವಿ ನೋಡ್ರಿ ಎಲ್ಲರೂ. ಮಕ್ಕಳು ಒಣಗಿ ಹೋಗಿದ್ರು ಮುಖ ಮುಚ್ಕೋತಾಪ್ರಿ. ಐಸ್ ಕ್ರೀಮ್ ಅದು ತಿಂದು ಸ್ವಲ್ಪ ಎಲ್ಲರೂ 3 ಮಂದಿ ಕೂಲ್ ಆದೀವ್ರಿ. ಮತ್ತು ಹಂಗೆ ನಾವು ನಮ್ಮ ಊರಿಗೆ ಹೋಗಕ್ಕಂತ ಬಸ್ ಸ್ಟಾಪಿಗೆ ಬರಾಕತ್ತಿದ್ದೀವಿ ರೀ ನಡ್ಕೊಂಡು. ಅಲ್ಲಿ ನಮ್ಮ ಅಳಿಯ ಪ್ರೀತಿಯರ ಅಪ್ಪಾಜಿ ಅಲ್ಲೇ ಬಂದಿದ್ದು ರೀ. ಅವರು ನಮ್ಮ ಅಲ್ಲೇ ಏನೋ ಕೆಲಸ ಐತಂತೇಳಿ ಅಲ್ಲೇ ಕಿತ್ತೂರಾಗ ಅಡ್ಡಾಡಕತ್ತಿದ್ದ ರೀ. ಫೋನನ್ನು ಮಾಡ್ತಾಯಿದ್ರಿ ಮೇಲಿಂದ ಮೇಲೆಗೆ. ಅದು ಹೇಳ್ತಾ ಇದ್ದಾಳೆ ಅಕ್ಕಿ ಮಗಳು ಇಲ್ಲಿದ್ದೀವಿ ಅಂತೇಳಿ ಪ್ರೀತಿ ರೀ. ಮತ್ತು ಹಂಗೆ ಅವರು ಬಂದರಿ. ಮತ್ತು ನನಗೆ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬಂದರಿ. ಅವ್ರ ಬಸ್ ಸ್ಟಾಪಲ್ಲಿ ನಂಗೆ ಬಿಟ್ಟ ತಕ್ಷಣ ನಂಗೆ ಆಗ ಇಮಿಡಿಯೇಟ್ ನನಗೆ ಬೆಳಗಾಂ ಬಸ್ ಸಿಕ್ತು ರೀ. ಹಂಗೆ ನಾನು ಈ ಕಡೆ ಬಸ್ ಹತ್ತಿ ಬಂದೆ ರೀ. ಅಲ್ಲಿ ಅವರು ಮತ್ತು ತಮ್ಮ ಗಾಡಿ ಮೇಲೆನ ಬೈಕ್ ಮೇಲೆ ತಮ್ಮ 2 ಮಕ್ಕಳನ್ನ ಕರ್ಕೊಂಡು ಅವ್ರ ಊರಿಗೆ ಹೋದ್ರಿ ಅವರು ದೇಗಾಂವ್ಗೆ. ಅದು ಚಲೋ ಆಯ್ತು ರೀ. ಯಾಕಂದ್ರೆ ಪಾಪ ಇಬ್ಬರು ಆಗಿದ್ರಿ ಅವ್ರು. ಮತ್ತು 2 ಗಂಟೆಗೆ ಬಸ್ ಐತಿ, ಅವರು ನಾವು ಹೋಗ್ತೀವಂಟಿ ಅನ್ನಾಗ್ತಿದ್ರಿ. ಅಷ್ಟ್ರಾಗ ಅವ್ರ ಅಪ್ಪಾಜಿನೇ ಬಂದೆಲ್ಲ ಮತ್ತು ನಮಗೂ ಈ ಕಡೆ ಬಸ್ಸಿಗೆ ಹತ್ತಿಸಿ ಆ ಕಡೆ ಅವ್ರ ಮಕ್ಕಳನ್ನ ಅವ್ರು ಕರ್ಕೊಂಡು ಹೋದ್ರಿ. ಅದೊಂಥರ ಸೇಫ್ ಆಯ್ತು ರೀ ನಮಗೂ ಎಲ್ಲರಿಗೂ. ಇಷ್ಟು ಈ ಕಿತ್ತೂರ್ಗೆ ಹೋಗಿ ಇಷ್ಟೆಲ್ಲ ನಮ್ದು ದಿನಗಳು ಕಳೆದು ನೋಡ್ರಿ. ಹಿಂಗೆ ಸ್ಯಾಟರ್ಡೇ ಹೋಗಿದ್ದೆ, ಒಂದೇ ಅಷ್ಟೇ ಇದ್ದೆ. ಮತ್ತು ಸಂಡೇ ಮಧ್ಯಾಹ್ನ ಮಟ್ಟ ಅಂತೆಲ್ಲ ಕೋಟೆ ಎಲ್ಲ ನೋಡ್ಕೊಂಡಿನಿ ರೀ. ನೋಡ್ಕೊಂಡು ಮತ್ತು ನಾ ಬೆಳಗಾಮಕ್ಕೆ ಬರೋಷ್ಟರಲ್ಲಿ ಸಂಜೆ 5 ಗಂಟೆ ಆಯ್ತು ರೀ. ಯಾಕಂದ್ರೆ ನಮ್ಮಲ್ಲಿ ಸಂಡೇ ಅಲ್ರಿ ಸ್ವಲ್ಪ CBT ಬಸ್ ಸಿಗೋದು ಭಾಳ ಕಷ್ಟ ಇದೆ ರೀ. ಯಾಕಂದ್ರೆ ಸಂಡೇ ಅಂಥೇಳಿ ಯಾರು ಸ್ಕೂಲಿಗೆ ಹೋಗೋದಿಲ್ಲ ಏನಿಲ್ಲ ಅಂತೇಳಿ ಭಾಳ ಕಡಿಮೆ ಬಿಡ್ತಾರೆ ರೀ. ಹೀಗಾಗಿ ನಮ್ಮ CBT ಬಸ್ ಸ್ಟಾಪಲ್ಲೇ ನಾ ಬಂದು ಕೂತ್ಕೊಂಡು 1 ತಾಸು ರೀ. 2:30ಗೆ ಬಂದೆ, 3:30 ತನಕ ನಂಗೆ ಬಸ್ಸೇ ಇಲ್ಲ ರೀ ನಮ್ಗೆ ಬರೋ ಮಟ್ಟ ರೀ. ಇದು ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ರೀ ನನಗೆ ಸಂಡೇ ಅಡ್ಡಾಡಕತ್ರ. ಅದಕ್ಕೆ ಸ್ವಲ್ಪ ಜಲ್ದಿನೇ ಬಂದುಬಿಡ್ತೀನಿ ರೀ. ಯಾವುದೋ ಊರಿಗೆ ಹೋದರೂ ಬರೋದಿದ್ರೆ ಬೇಗ ಬಂದು ಮನೆ ಸೇರ್ಕೊಳ್ತೀನಿ ರೀ. ಅದಕ್ಕೆ ಮತ್ತು 3:30ಗೆ ಬಂತು ರೀ ನಮ್ಮದು ಕಾಲ್ನಿಗೆ ಹೋಗೋ ಬಸ್. 3:30ಗೆ ಬಂದು ಮತ್ತು ಅದು ನಮ್ಮನ್ನು 4 ಗಂಟೆಗೆ ಬಿಡ್ತೀರಿ ಇಲ್ಲಿ ನಮ್ಮ ಕಾಲ್ನಿಗೆ ಇಳಿದು. ಮತ್ತು ನಂಗೆ ಮನೆಗೆ ಏನು ಬೇಕೋ ಅದು ಸ್ವಲ್ಪ ಹಾಲು ಅದು ಎಲ್ಲ ನಾನು ತೊಗೊಂಡು ಬಂದೆ ರೀ. ಹಾಲು, ಸೊಪ್ಪು, ತರಕಾರಿ. ಯಾಕಂದ್ರೆ ಬಂದಂದ್ರೆ ಮತ್ತೀಗ 2 ದಿನ ಮನ್ಯಾಗ ಇರ್ತೀನಿ ನೋಡ್ರಿ, ಎಲ್ಲೂ ಹೊರಗೆ ಹೋಗಂಗಿಲ್ಲ. ಯಾಕಂದ್ರೆ ರೆಸ್ಟ್ ಬೇಕಾಗ್ತದೆ ರೀ ನನಗೂ. ಅಲ್ಲೆಲ್ಲ ಬಿಸಿಲಾಗ ತಿರುಗಾಡಿ ಬಂದು ಕೈಕಾಲೆಲ್ಲ ನೋಯ್ತಿರ್ತಾವೆ ರೀ. ಅದ್ರ ಸಲುವಾಗಿ ಬಂದು ಈಗ 2 ದಿನ ರೆಸ್ಟ್ ಮಾಡ್ತೀನಿ ರೀ. ಇದೊಂದು ನೋಡಿರಿ ಸುವರ್ಣಸೌಧ. ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಮ್ಗೆ ಕಾಣ್ತಾ ಇರ್ತೈತೆ. ಅದು ಈ ಕಡೆ ಧಾರವಾಡ ಸೈಡ್ ಹೋಗ್ಬೇಕಾದ್ರೆ ಅಷ್ಟೇ ಕಾಣ್ತೈತೆ ರೀ. ಮತ್ತು ಈ ಕಡೆ ಈ ಸೈಡ್ ಬೇರೆ ಕಡೆ ಹೋಗ್ಬೇಕಾದ್ರೆ ಕಾಣಂಗಿಲ್ಲ ರೀ. ಅದಕ್ಕೆ ಅದನ್ನೊಂದು ಹಂಗೆ ವಿಡಿಯೋ ಮಾಡ್ಕೊಳ್ತೀನಿ ರೀ. ಹೋಗ್ಬೇಕಾದ್ರೆ ಬರಬೇಕಾದ್ರೆ ಚಲೋ ಅನ್ನಿಸ್ತೈತೆ ರೀ. ಯಾಕಂದ್ರೆ ಬೆಂಗಳೂರಾಗ ನೋಡಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ತಿದ್ವಿ ನಾವು. ಈಗ ಇದೇ ನಮ್ಮೂರಲ್ಲಿದೆ ಅಂದ್ರೆ ಪ್ರತಿ ಸರಿ ವಿಡಿಯೋ ಮಾಡಿಕೊಂಡ್ರು ನನಗೇನು ಸಾಕಾಗೋದಿಲ್ಲ ರೀ. ಅಷ್ಟು ಖುಷಿ ಆಗ್ತದೆ ರೀ ಇದು. ಈಗ ಹೊಳ್ಳಿ ಮತ್ತು ಇದು ಮನೆಗೆ ಹೋಗ್ತಾಯಿದ್ದೇನೆ ನೋಡ್ರಿ ನಾನು. ಇವತ್ತಿನ ಸುಭಾಷಿತ: ತಾನಾಗಿ ಬಂದದ್ದನ್ನು ಸ್ವೀಕರಿಸಿ, ತಿರಸ್ಕರಿಸಬೇಡಿ. ಏಕೆಂದರೆ ನಿಮಗೆ ಏನು ಒಳ್ಳೆಯದೋ ಅದನ್ನು ದೇವರು ಕೊಟ್ಟೇ ಕೊಡುತ್ತಾನೆ, ನೆನಪಿರಲಿ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.